ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಮನಿ ಹಿಂಬಾಗೈತಿ ಬಿಡ್ರಿ, ಭಾರಿ ಅನುಕೂಲ ಆಗೈತಿ. ಅಯ್ಯ ಕಮಲವ್ವ, ನಿನ್ನ ಕಣ್ಣೇನು ಹಿಂಗೆ ಹೋಗ್ಯಾವನ? ಅಲ್ಲ, ಮನಿ ಹಿಂದಕ್ಕಾಗೈತಿ ಒಂಥರ ಕೋಲಾಗಿದ್ದಂಗೆ ಐತಿ ಅಂತೀಯಲ್ಲ, ಅದ್ಯಾಕೆ ಮನಿ ಹಿಂದಕ್ಕಾಗೈತಿ? ಇಷ್ಟು ಅನುಕೂಲವಾಗೈತಿ, ತೀರ ಮಾಡಕ್ಯವ ನೀನು. ಎಷ್ಟು ಚಂದ ಆಗೈತಿ. ಅಲ್ಲ, ನಾನು ಅದೇ ಹೇಳಿದ್ದು. ಈಗಾರ ಹೇಳಿದಲ್ಲ, ಅದ ಬೇ ಮನಿ ಹಿಂಬಾಗಿ ಆಗೈತಿ ಅಂತ ಹೇಳಿದ್ದು. ಶಾಂತವ, ನೀನಾರ ಹೇಳ, ಮನಿ ಹಿಂಬಾಗೈತಿ ಅಂದಿದ್ದು ನಾನು. ಹೌದಾ, ಶಾಂತವ್ ಹೇಳಿದೆ. ಇಲ್ಲಿ ಬಿಡ, ಮನಿ ಏನು ಕಿತ್ತು ಹಿಂದೆ ಮುಂದೆ ಇಡಕತ್ತೇನ? ಮನಿ ಇದ್ದಲ್ಲೇ ಐತವ. ನನಗೇನು ಹಿಂದಕ್ಕಾಗೈತಿ ಅಂತ ಅನಿಸ್ವಲ್ತು. ಮನಿ ಹಿಂದಕ್ಕಾಗೈತಿ ಅಂತ ನಿಂಗೆ ಯಾಕೆ ಅನ್ಸಾಕತ್ತೈತಿ? ಏನ ನೀನು ನೋಡೋದ ಸರಿ ಇಲ್ಲ ನೋಡು, ನನಗೆ ಯಾಕೆ ಹಂಗೆ ಅನ್ಸಾಕತ್ತೈತಿ. ಅಯ್ಯೋ ಅದ್ಗೆಮ್ಮ ಹೋಗ್ಲಿ ಬಿಡ್ರಿ, ಅವ್ರ ಕಿವಿ ಕೇಳೋದಲ್ಲ. ಏನ್ ಪರವ? ಏನಿಲ್ಲ, ಮಳಿ ಭಾಳ ಬರಾಕತ್ತೈತಿ. ಹೊರಗೆ ಹಿಂಗಾದ್ರೆ ಕಾಲು ಹೆಂಗಿಡೋದ ಏನ? ಕಾಲು ಇಡಕ್ಕಾಗಲ್ಲ, ಮಳಿ ಬರಾಕತ್ತೈತಿ ಏನಾಕತ್ತೆ. ಹೌದಾ? ಅಯ್ಯೋ ಹೌದಲ್ಲ, ಯಾಕ ಬರೀ ಕೈಲಿ ಹಾಕದಿ? ತಡಿ ನಮ್ಮ ಸಿದ್ದು ಹೇಳ್ತೀನಿ, ಒಂದು 2 ಜೊತೆ ಬಳಿ ತರಾಕ. ಖಾಲಿ ಕೈ ಐತಿ, ಬಳಿ ಇಡಿಸ್ಕೋಬೇಕಾ? ಅಲ್ಲ, ಹುಬ್ಬಳ್ಳಿ ಪೇಟೆಗ ತರಂತರ ಅಂಗಡಿ. ಹೋಗಿ ನಮ್ಮ ಕಲ್ಗಟ್ಟಿಗೆ ಕೇಳ್ತೀಯವ ನೀನು. ಎಲ್ಲೊಂದು 2 ಅಂಗಡಿ ಅದಾವ, ಏನು ಅಲ್ಲೊಂದಿಲ್ಲೊಂದು. ತಡಿ ತರಕ್ಕೆ ಹೇಳ್ತೀನಿ. ಹಸಿರು ಬಳಿ ಬೇಕಾ ಏನು ಏಣಿನ ಬಳಿ ಬೇಕಾ? ಇದು ಏಣಿನ ಹಸಿರು ಬಳಿ ಬೇಕನ ಕೆಂಪದು ಬೇಕಾ? ಏನಾಗೈತಿ ಇವ್ರಿಗೆ? ಕಿವಿನ ಕೇಳಲ್ಲ, ಮಷಿನ್ ಹಾಕು ಅಂತ ಹೇಳ ಶಾಂತವ. ಅಯ್ಯ ಹೊಸವ ತರ್ತತ್, ಮತ್ತೇನು ಹಳೆ ತರ್ತತನ? ಹೊಸ ತರಕ್ಕೆ ಹೇಳ ಶಾಂತವ ಅಂದ್ರೆ. ಅಯ್ಯ ಬಳಿ ಮತ್ತೆ ಯಾರ ಉಟ್ಕೊಂಡು ಬಿಚ್ಕೊಟ್ಟು ಹೋಗಿದ್ವಾ? ಅಂಗಡಿ ಹೊಸವ ಇರ್ತಾವ. ಅದು ಮೊನ್ನೆ ಏನಾಗ್ಬಿಟ್ಟೈತ್ರಿ, ಆಕಳಿಗೆ ಕಲ್ಗಚ್ಚ ಕಲಿಸಿ ಇಡು ಹೊತ್ನ್ಯಾಗ ಅದು ತೆಪ್ಪಿ ಬಿಟ್ಟೈತಿ. ಇಡು ಹೊತ್ನ್ಯಾಗ ಏನಾಗ್ಬಿಟ್ಟೈತಿ ಅಂತಂದ್ರೆ, ಕಿವ್ಯಾನ್ ಮಷಿನ್ ಆ ಕಲ್ಗಚ್ಚಿನ ಮುಸಿರಾಗ ಬಿದ್ದು ಅದು ಆಕಳದಾಗ ಹೋಗ್ಬಿಟ್ಟೈತಿ. ಹೌದಾ? ಸುದ್ದಾತ್ ಬಿಡು. ಬಾಳೆಹಣ್ಣ ಅಂತಡಿ ನಾ ಹೇಳ್ತೀನಿ. ಅದ ಮನ್ಯಾಗ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಇರ್ಬೇಕು. ಏಲಕ್ಕಿ ಬಾಳೆಹಣ್ಣು ತಿಂತೀಯ, ಪಚ್ಚ ಬಾಳೆಹಣ್ಣು ತಿಂತೀಯ? ಅದು ಅಲ್ಲದೆ ಈ ನಮ್ಮನಿ ಮಳೆ ಹೊಡ್ಯಾಕತ್ತೈತಿ, ಏಲಕ್ಕಿ ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ತಿಂದ್ರೆ ನೆಗಡಾದಂಗೆ ಆಗಂಗಿಲ್ಲ. ನಮ್ಮ ಅರವಿಂದನ ತರ್ಬೇಕ ಏನ ಈಗ ಅವನ್ನ? ಹೇಳ್ರಿ, ಪಾಪ ಹೊರಗೆ ನಿಂತಾನ ನೋಡ್ರಿ, ಅವಂಗ ಹೇಳ್ರಿ ತರ್ತಾನ. ಈಗ ಒಂದು 2 ಸಲ ಅವನ ತಂದು ಹಾಕಿದ್ನಲ್ಲ. ಮನ್ಯಾಗ ಅದಾವ, ಮತ್ತೆ ಕರವಿಂದ ಹೇಳ್ತಿ ಬಾಳೆಹಣ್ಣು ತರಕ. ತಡಿ, ನಾ ಮನ್ಯಾಗ ಅದಾವ ಒಳಗ. ಪಾಟೀಲ್ ಅಣ್ಣಾರ ಕುಂದ್ರಿ. ಮತ್ತೇನ್ ಕುಂದ್ರದ್ರಿ, ಬಳತ್ತಾತು ಮತ್ತು ಊಟ ಆತು. ಬೆಳಗ್ಗೆ ಬಂದವ್ರು ನಾವು ಸಂಜೆ ಆತು ಇಲ್ಲೇ ಟೈಮ್. ಮತ್ತು ಇನ್ನು ಕುಂದ್ರ ಅಂದ್ರೆ ಹೋಗಾಕ ಕತ್ಲಕತಿ. ಮತ್ತೇನ್ ಕುಂದ್ರ ತಗೋರಿ, ನಾ ಹಂಗಾರ ಬರ್ತೇನೆ. ಪಾರ್ವತಿ ನಡಿ ಹೋಗನ್. ಮನ್ಯಾಗೂ ಪಾರ್ವತಿ ಮತ್ತು ಹುಡುಗರು ನಷ್ಟ ಬಿಟ್ಟು ಬಂದೇನಿ, ಅದಕ್ಕೆ ಬರ್ತೀವಿ ತಗೋರಿ. ಅರವಿಂದ್ ಹೊರಗೆ ನಿಂತಾನ. ಪಾರ್ವತಿನ ಕರ್ಕೊಂಡ್ಬರ್ಬೇಕು ಬೇಡ, ಮನ್ಯಾಗ ಒಬ್ರು ಬೇಕಲ್ಲ. ಅದು ಅಲ್ದೆ ಸಣ್ಣ ಹುಡ್ರವು, ಅವಕ್ಕೆ ನೆಗಡಿ ಆದಂಗಾಗಿತ್ತು, ಅದ್ರ ಸಂಬಂಧ ಬೇಡ ಅಂತ ಬಿಟ್ಟು ಬಂದಿದ್ದು. ಅಡಿಕೆ ತಡಿ ಅದಾವ ಅಡಿಕೆಯಲ್ಲಿ. ಇದು ಕುಟ್ಟಾಣಿನೂ ತಗೊಂಡ ಬಂದ್ಬಿಡ್ಲಾ? ಏನ್ ಹಲ್ಲು ಗಟ್ಟಿ ಅದಾವ? ಅಡಿಕೆ ಕುಟ್ಟಾಕೋತಿಯ ಏನ ಇಡೇ ಹೋಳ ಬಾಯಾಗಕೋತಿಯ? ಯೋ ಅಡಿಕೆಲ್ಲ ನೆಗಡಿ ಐತ್ ಮಕ್ಳಿಗೆ ಅಂದಿದ್ದ. ಎಲ್ಲಿದಾರೋ ಎಲ್ಲಿಗೆ ರಸ್ತಿ ಅತ್ತಾಗ, ನಂಗಂತೂ ಸಾಕಾಗೈತಿ. ಅಯ್ಯೋ, ಎಲಿ ಅಡಿಕೆ 2 ಐತಿ ನಮ್ಮ ಮನ್ಯಾಗ. ಮತ್ತೇನ್ ಬರೀ ಅಡಿಕೆ ಅಷ್ಟ ಕೊಡ್ತೇವಂತ ಮಾಡಿ ಏನ? ನಮ್ಮ ಮನ್ಯಾಗ ಎಲಿ ಅಡಿಕೆ ಸುಣ್ಣ ಎಲ್ಲ ಐತಿ. ನಾನೇ ಒಂಚೂರು ಅವಾಗ ಹಲ್ಲು ಅಂತೇಳಿ ತಂಬಾಕು ಹಾಕೊಂತೇನೆ. ತಂಬಾಕನು ಐತಪ್ಪ ನನ್ನ ಹತ್ರ. ಬೇಕಂದ್ರೆ ಕೊಡ್ತೇನೆ. ಯವ್ವ ತಾಯಿ, ಯಾರಿಗ್ ಬೇಕು ನಿನ್ ಎಲಿ ಅಡಿಕೆ ತಂಬಾಕ? ನಾ ಏನ ಹೇಳಿದ್ರೆ ನೀ ಏನ ತಿಳ್ಕೊಂತಿ? ಅಲ್ಲ ಶಾಂತವ, ನಿನಗೆ ತಲಿ ಚಿಟ್ಟನಂಗಿಲ್ಲ. ಆ ಕಿವಿಗೊಂದು ಮಷಿನ್ ತರ್ಸಾಕದ್ ಬೇಡ? ಯಾವಾಗೈತಿ ಹಿಂಗ? ಮನೆ ಅಂದ್ ಬೇಡ, ಹೊಸ ತರಿಸ್ಕೊಡ್ಬೇಕ. ಯಾಕ ಮನ್ಯಾನ ಅಡಿಕೆ ಎಲಿ ಒಣಗಿರ್ತಾವ, ಅಡಿಕೆ ಬುಳಸ್ ಬಂದಿರ್ತಾವ. ಕತಿ ನಿಂದೊಂದು. ಶ್ರೀಕಾಂತ ನಡಿ ಹೋಗಣ ಮೊದಲು. ಸಾಕಾಗೈತ್ ನನಗಂತ್ರು. ನೀನ್ ಎಲ್ಲಡಿಕೆ ಹಾಕೊಳ್ಳೋದು ಬೇಡ, ಏನು ಬೇಡವ ತಾಯಿ, ಪುಣ್ಯಾತ್ಗಿತಿ. ನಡಿಯ ಶ್ರೀಕಾಂತ ಹೋಗಣ. ಅಯ್ಯ ಏನಾತಕಿ ಕಮಲ ಹೋಗ. ವಾ ಸ್ವಲ್ಪ ಸುಮ್ನಿರ್ಬೇ. ಏನ್ ಅನ್ಕೋಬೇಡ್ರಿ ಪಾಟೀಲ್ ಅಣ್ಣಾರ, ಕಿವಿ ಮೊನ್ನೆ ಮಷಿನ್ ತರಕಂತ ಹೋದೆ ರೀ. ಅದು ಅವತ್ತು ಆಗ್ಲೇ ಇಲ್ಲ, ನನಗೆ ಭಾಳ ಇಕ್ಕಟ್ಟಾದಂಗೆ ಆಗ್ಬಿಡ್ತು, ತರಕ ಆಗ್ಲಿಲ್ಲ. ಇರ್ಲಿ ನಾನೇನೂ ತಪ್ಪು ತಿಳ್ಕೊಂಡಿಲ್ಲ, ನೀವು ಹಂಗೆಲ್ಲ ಅನ್ಕೊಳಕ ಹೋಗ್ಬೇಡ್ರಿ. ನಮ್ಮವು ಇದ್ರೆ ನಾನು ಅನ್ಸರ್ಸ್ಕೊಳಂಗಿಲ್ಲನ್ರಿ, ಹಂಗೆ ಅನ್ಕೊಂತೀನಿ ಅಷ್ಟೇ. ಏನ ನಿಮ್ ದೊಡ್ಡ ಗುಣ ಅಷ್ಟೇ. ಇರ್ಲಿ ಸರಿ ಶಾಂತಕರ, ನಾ ಇನ್ ಬರ್ತೇವೆ ತಗೋರಿ. ಅಯ್ಯೋ, ನೀವ್ ಯಾಕೆ ತರಕ್ ಹೋಗ್ತೀರಿ ಅದಕ್ಕೆ? ಇಲ್ಲ ಅಮ್ಮ, ನಾವು ಮಾತಾಡ್ತಾ ಇರೋದೇ ಬೇರೆ, ನಿಮಗ್ ಕೇಳಿಸ್ತಾ ಇರೋದೇ ಬೇರೆ. ಹೌದಾ? ಏನನವ, ಯಾಕೆ ಇತ್ತಿತ್ತಾಗ ಒಂಚೂರು ಕಿವಿ ಕೇಳುವಲ್ತು, ಹಂಗಾಗಿ ಹಂಗನ್ಸಕತ್ತೈತೆ. ಏನ ಆ ಕಿವಿಗಾಗಳ ಮಷಿನ್ ಒಂದು ಬೆಂಕಿ ಬಿದ್ದು ಹೋಗೈತಲ್ಲ, ಹಂಗಾಗಿ. ಹೋಗ್ಲಿ ಬಿಡವ. ಇದು ನೀ ಏನು ಅನ್ಕೋಬೇಡ, ಮತ್ತೆ ಏನಾರ ಬೇಜಾರಾಗಿದ್ರಾ? ಇರ್ಲಿ ನಡೀತೈತಿ. ಅಂತಂಗ ಲಕ್ಷ್ಮೀ ಕುಬ್ಸ ಯಾವಾಗ ಇಟ್ಕೊಂಡಿರಿ? ಇಲ್ರಿ ಪರಕ, ಲಕ್ಷ್ಮೀ ಕುಬ್ಸ ಮಾಡ್ಬೇಕೀಗ. ಅವ್ರ ಅತ್ತಿ ನಮ್ಮನೆ ಪದ್ಧತಿ ಇಲ್ಲ, ಮಾಡಕ್ಕೆ ಹೋಗ್ಬೇಡ್ರಿ ಅಂತ ತಕೊಂಡು ನಿಂತಾಳ. ಈಗ ಅದಕ್ಕೆ ಲಕ್ಷ್ಮೀನ ಇಲ್ಲೇ ಕರೆಸಿ ನಮ್ಮನೆಗೆ ಸಂಕ್ಷಿಪ್ತ ಒಂದು ಸ್ವಲ್ಪ ಮಂದಿ ಕರೆದು ಮಾಡೋಣ ಅಂತ ಅಷ್ಟೇ. ಯಾಕಂದ್ರೆ ನನಗೂ ದೊಡ್ಡ ಪ್ರಮಾಣದಾಗ ನಮ್ಗೆ ಎಲ್ಲಿ ಮಾಡೋಕ್ಕಾಕತಿ, ಆಗಲ್ಲ. ಮತ್ತು ಅವ್ರಾರ ಮಾಡ್ತಾರನ ಅಂದ್ರೆ ಮತ್ತು ಅವ್ರ ಪದ್ಧತಿ ಇಲ್ಲ ಅಂತ ಅದಾರ. ಅದಕ್ಕೆ ನಾವೇ ಮಾಡ್ತೀವಿ. ಇಲ್ಲೇ ಮಾಡೋ ಹೊತ್ತಿನಾಗ ಹೇಳ್ತೀನಿ ನಾನು ನಿಮಗೆ. ಅವ್ರ ಅತ್ತಿ ಸ್ವಲ್ಪ ಜಗಳ ಗಂಟ್ರೆ ಅದಾರ, ಅವ್ರಿಗೆ ಇಷ್ಟ ಇಲ್ಲಲ್ಲ, ಅದಕ್ಕೆ ಹಂಗೆ ಪದ್ಧತಿ ಇಲ್ಲ ಅಂತ ಹೇಳ್ತಾ ಇದಾರೆ. ಹೋಗ್ಲಿ ಬಿಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲೇ ಮಾಡೋಣ ನಾವೇ ಎಲ್ಲರೂ ಕೂಡಿ. ಸರಿ, ತಡ ಆಯ್ತು, ನಾ ಇನ್ನು ಬರ್ತೇವೆ ತಗೋರಿ. ಹೋಗ್ಬರ್ರಿ. ಅಯ್ಯೋ ಪಾರಕ, ಬರ್ರಿ ಕುಂಕುಮ ಹಚ್ತೇನೆ. ಅಯ್ಯಪ್ಪ ಪಾಟೀಲ, ಅಲ್ಲ ನಿಮ್ಮ ಅಕ್ಕ ಭಾರಿ ಒಂಥರ ಸಿಟ್ನೇಕಿ ನೋಡು. ಏನಾರ ಹೇಳಿದ್ರೆ ಏನಾರ ಒಂದು ಅಂತಾಳ. ಮನೆಯೆಲ್ಲ ಅಡಿಕೆ ಹಾಕೊಂಡ್ರಿ ಬೇಡ ಅಂತಿದ್ರನ ನೋಡ, ನಮಗೆ ಶಿಟ್ ಮಾಡ್ಕೊಂಡು ಹೋದ್ಲು.
ಏನಪ್ಪ. ಹ್ಞೂ ಅಜ್ಜಿ ಹೋಗಿದ್ದೆ. ಹೋಗಿ ಬೆಟ್ಟಾಗಿ ಇಬ್ಬರು ಅಲ್ಲೇ ಇದಕ್ಕೆ ಕರ್ಕೊಂಡು ಹೋಗಿದ್ರು ಹೊರಗೆ. ಅಲ್ಲಿ ಡ್ರೆಸ್ ಕೊಡಿಸಿದ್ರು. ಡ್ರೆಸ್ ತೊಗೊಂಡ್ವಿ, ಊಟ ಮಾಡಿದ್ವಿ, ಸ್ವಲ್ಪ ಅಡ್ಡಾಡಿದ್ವಿ, ಕುಂತು ಮಾತಾಡಿದ್ವಿ, ಬಂದ್ಬಿಟ್ವಿ. ಅಲ್ಲ ಅಜ್ಜಿ, ಮತ್ತೆ ಹಂಗಿರ್ಬೇಕು ಹಿಂಗಿರ್ಬೇಕು ಹೆಣ್ಮಕ್ಳು ಅಂತಿ, ಮತ್ತೀಕಿ ಅಕ್ಕ ಹೊರಗೆ ಹೋಗಿದ್ಲು, ಈಗ ಹುಡುಗನ ಜೊತೆಗೆ ಮದುವೆಗಿಂತ ಮುಂಚೆ ಅಡ್ಡಾಡ್ಬೋದಾ? ಹಾ, ಮದುವೆಗಿಂತ ಮುಂಚೆ ಹುಡುಗನ ಜೊತೆಗೆ, ಮದುವೆಯಾಗ ಹುಡುಗನ ಜೊತೆಗೆ ಅಡ್ಡಾಡ್ಬೋದು, ಕಂಡಾರ ಜೊತೆಗೆ ಅಡ್ಡಾದಿಡ್ಡಿ ಅಡ್ಡಾಡಬಾರ್ದು. ನಾನು ಮದುವೆಯಾಗ ಹುಡುಗನ ಜೊತೆಗೆ ಅಡ್ಡಾಡಿದ್ದು. ಮನ್ಯಾಗ ಎಲ್ಲರೂ ಗುರು ಹಿರಿಯರು ಸೇರಿ ನಿಶ್ಚಯ ಮಾಡ್ಯಾರ. ಎಲ್ಲ ಜಗತ್ನಾಗೆಲ್ಲ ಮನ್ಯಾಗ ನೋಡಿದ್ ಹುಡುಗನ ಜೊತೆಗೆ ಅಡ್ಡಾಡ್ತದಾರ ಅಂತ ತಿಳ್ಕೊಂಡಿಯಾ ಏನ್ ಬೇ ಅಮ್ಮ? ನಿನ್ನಂತವ ಮತ್ತಿನೇನೈತೆ, ಅದು ಬಿಡು ಹೋಲಿ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ ಮನೆ ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ಬೇಕಾಕತಿ ಏನು? ಹೊರಗೆ ಊರ್ ಮಂದಿಗೆಲ್ಲ ಹೇಳ್ಕೊಂತ ಕುಂದ್ರಕ್ಕಾಗಲ್ಲ. ಅವ್ರವ್ರ ಮನೆ ಹೆಣ್ಮಕ್ಳಿಗೆ ಅವ್ರವ್ರ ಬುದ್ಧಿ ಹೇಳ್ತಾರ ಏನು? ಕೇಳೋರು ಚಂದಾಗಿ ನ್ಯಾಯವಾಗಿ ಇರ್ತಾರ, ಕೇಳೋರ್ದವ್ರು ಇಲ್ಲ ಅಷ್ಟೇ. ಏನು ಮಾಡಕ್ಕಾಕತಿ? ಹೌದಿಲ್ಲ? ಇಷ್ಟಕ್ಕೂ ಮದುವೆಯಾಗ ಹುಡುಗ ಹುಡುಗಿ ಒಂದು ಹೊರಗೆ ಹೋಗಿ ಒಂದು ಊಟ ಮಾಡ್ಕೊಂಡು ಒಬ್ರಿಗೊಬ್ರು ಕಷ್ಟ ಸುಖ ಮಾತಾಡ್ಕೊಂಡು ಏನು ಇಷ್ಟ ಏನು ಕಷ್ಟ ತಿಳ್ಕೊಂಡು ಬರೋದ್ರಾಗ ಏನು ತಪ್ಪಿಲ್ಲ. ಅಜ್ಜಿ ಮನೆಗೆ ಕರೆದ್ರು, ನಾನೇ ಹೋಗ್ಲಿಲ್ಲ. ಓಹೋ ಹೋಗಿ ಬರ್ಬೇಕು ಬೇಡ, ಅದಕ್ಕೇನಂತೆ? ಮನೆ ನೋಡ್ದಂಗೆ ಅಕ್ಕಿತ್ತೆ. ಆಕಿ ನನ್ನ ಮೊಮ್ಮಗಳು, ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಆಕಿ ಚೆನ್ನಾಗಿ ಗೊತ್ತೈತಿ. ಏನು ಅವ್ರ ಮನೆ ಎಲ್ಲ ಫೋಟೋ ತೆಕ್ಕೊಂಡು ಬಂದಿದ್ರ, ನನಗೆಲ್ಲ ಫೋನ್ನಾಗೆ ತೋರಿಸಿದ್ರು. ಮನೆ ತೋರಿಸಿದ್ರು, ಹಾಲು, ಕಿಚನ್ನು, ಬೆಡ್ರೂಮು ಎಲ್ಲ ತೋರಿಸಿದ್ರು. ಹೌದನ? ಅಜ್ಜಿ 2 ಡ್ರೆಸ್ ಕೊಡಿಸಿದ್ರು. 2,500 ರೂಪಾಯಿ 2,500 ರೂಪಾಯಿ 2 ಡ್ರೆಸ್ ಕೊಡಿಸಿದ್ರು. ಹೌದಾ? ಅಲ್ಲ, ನನ್ನ ಜೊತೆಗೆ ಬಂದಾಗ 1 ಡ್ರೆಸ್ ಕೊಡ್ಸಕ್ಕೆ ಹಾಳಾಕತ್ತಿದ್ದ, 2 ಡ್ರೆಸ್ ಕೊಡ್ಸಿದ್ನ. ಕಂಜೂಸ್ ನನ್ನ ಮಗ. ಇಲ್ಲೋಡ, ನೀ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗಬೇಡ. ಫಸ್ಟ್ ಏನೋ ನಂಗೆ ಗೊತ್ತಿಲ್ಲ, ಈಗ ಅವ್ರು ನನ್ನ ಮದುವೆ ಆಗಕತ್ತಿರೋ ಹುಡುಗ ಎಷ್ಟೇ ಆದರೂ ಏನು, ನೀ ಬಾಯಿಗೆ ಬಂದಂಗೆ ಹಿಂಗೆಲ್ಲ ಅಡ್ಡದಿಡ್ಡಿ ಮಾತಾಡಕ್ಕೆ ಹೋಗಬೇಡ. ನಂಗೆ ಅದು ಇಷ್ಟ ಆಗಂಗಿಲ್ಲ. ಈಗ ಹೇಳಕತ್ತೇನೆ. ಇನ್ನೂ ಮದುವೆನ ಆಗಿಲ್ಲ, ಇಷ್ಟು ಮದುವೆ ಆದ್ರೆ ಇನ್ನೆಷ್ಟು? ನೋಡ್ದಜ್ಜಿ, ಮದುವೆಗ ಹುಡುಗಂತೆ, ಅವ್ಗೇನು ಅನ್ಬಾರ್ದಂತೆ. ಆರಾಮದೇನವಾ ಸವಿತಾ? ಹ್ಞೂ ಅತ್ತಿ ಆರಾಮದೇನಿ. ಆಕೆ ಹೇಳಿದ್ ಬರಬರಿನೇ ಆಯ್ತಲ್ಲ. ಮತ್ತೆ ಮದುವೆಗ ಹುಡುಗ ಆಕಿ ಮುಂದೆ ಮಾತಾಡಿದ್ರೆ ನೀನು ಬಿಟ್ಟಾಳನ್ನ? ನಾ ಹಿಟ್ಟಿನ ಚೀಲ ಹರಿದಂಗೆ ಹರಿತಾರ. ಮತ್ತೆ ನಿನ್ನೆ ಹೊಯ್ಕೊಳಕತ್ತಿದ್ದೀನಿ ಮತ್ಗಿಗೆ. ಹಂಗನ್ಬೇಡ ನಾನು ರಾಹುಲ್ಗ, ಹಿಂಗನ್ಬೇಡ ನಾನು ರಾಹುಲ್ಗ, ರಾಹು ಕೇತುಗ ಅಂತೇಳಿ. ಸುಮ್ಮನಿರ್ಬೇ. ಹೌದು, ಹುಡುಗನ ಅಪ್ಪ ಅವ್ವ ಬರ್ತಾರಂದೆಲ್ಲ, ಎಲ್ಲಿ ಸುದ್ದೇ ಇಲ್ಲ? ಅದೇ ನಾನು ಅನ್ಕೊಂಡೆ. ನಿನ್ನೆ ಫೋನ್ ಮಾಡಿದ್ದೆ, ಅವ್ರದ್ದೇನೋ ಕೆಲಸ ಬಂತಂತ ಬರಲಿಲ್ಲ. ಒಬ್ರಿಗೆ ಬರ್ತೇನೆ ಅಂದಮೇಲೆ ಬರ್ಬೇಕು. ಏನ ಅವ್ರ ಸಲಾಗೆ ದಾರಿ ಕಾಯ್ತಿರ್ತಾರ ಅನ್ನೋದು ತಿಳ್ಕೊಬೇಕು ಮೊದಲು. ಅಯ್ಯೋ ಏನೋ ಕೆಲಸ ಬಂತಂತತಿ ಅಮ್ಮ. ಅಲ್ಲ, ಇಷ್ಟಕ್ಕೂ ಅವ್ರು ಬಂದ್ರೇನು ಬಿಟ್ರೇನು, ಅವ್ರ ಜೊತೆ ಮಾತಾಡಿದ್ರೇನು ಬಿಟ್ರೇನು ಅಂತ ನನಗೆ. ಬಟ್ ನೀವೆಲ್ಲ ಮಾತಾಡಲೇಬೇಕು ಅನ್ನಕತ್ತೀರಪ್ಪ. ಮಾತಾಡ್ಬೇಕ ಮತ್ತೆ, ಮಾತಾಡ್ಲಾರ್ದಂಗೆ ಅದು ಹೆಂಗದ್ ನಿಂದ ಕತಿ? ಅಯ್ಯೋ ಹೆಚ್ಚಿನಕ್ಕೆ ಬಿಡವ ನೀನು. ಅವ್ನು ರಾಹುಲ್ ಕೇಳಿದೇನ? ಇಲ್ಲ, ಫೋನ್ ಮಾಡಿದ್ದೆ, ಅದನ್ನ ಕೇಳೋಕ್ಕಾಗಲಿಲ್ಲ. ಇಷ್ಟಕ್ಕೂ ಈ ಅಶ್ವಿನಿ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ನಂಬ್ಕೊಂಡು ನಾ ಫೋನ್ನಾಗ ಆ ಥರ ಕೇಳಿದ್ರೆ ಅವ್ನಿಗೆ ಬೇಜಾರಾಗಂಗಿಲ್ಲನ? ನಂಗೆ ಕೇಳೋಕೆ ಇಷ್ಟ ಇಲ್ಲ. ಸುಮ್ಮನೆ ಅವ್ರಿಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ನನಗೇನೋ ನಂಬಿಕೆನೇ ಇಲ್ಲ ಹೇಳ್ಬೇಕು ಅಂತಂದ್ರೆ. ಮನೆಯವ್ರು ಬೇಜಾರಾದ್ರೆ ನಡೀತಿತ್ತು ನಿನಗೆ, ಹೊರಗಿನವ್ರು ಬೇಜಾರಾಗಬಾರ್ದು ಅಷ್ಟೇ. ಏನಾರ ಹೇಳಿದ್ರೆ ಏನಾರ ಅಂತೀಯಮ್ಮ ನೀನು. ನಂದಿನಿ, ಹುಡುಗ ಬಂತ. ಓ ರಾಹುಲ್, ಬರ್ರಿ ಕುತ್ಕೋ ಬರ್ರಿ. ಬರ್ರಿ ಕುತ್ಕೋ ಬರ್ರಿ. ಇದ್ಕಿಂತ ನೀವಿಲ್ಲಿ? ನಿಮ್ಮ ಅಣ್ಣ ಕಾಲ್ ಮಾಡಿದ್ರು ಬರಕ್ಕ. ಹೌದಾ? ಅಣ್ಣ ನನಗೆ ಹೇಳಿಲ್ಲ. ಅಜ್ಜಿ ನಾ ಒಳಗಿರ್ತೇನೆ, ನೀವು ಮಾತಾಡ್ಕೊರಿ. ಅಶ್ವಿನಿ ಅಕ್ಕನ ಜೊತೆ ಮಾತಾಡ್ತಿರ್ತೀನಿ. ಹ್ಞೂ ಹೋಗಿ ಮಾತಾಡೋ. ಬಾರಪ್ಪ ಕುಂದ್ರ ಬಾ. ಏನು ವಿಷಯ ಅರ್ಜೆಂಟ್ ಅಂದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋದು ಅಂತ ಏನಾದ್ರು? ಹೋಗ ಯಪ್ಪ, ಮದ್ವಿಗೆ ಹೊಂಟಿ ನೀನು. ತಡಿ ಮಾತಾಡೋದೈತಿ ನಿನ್ ಜೋಡಿ. ನಿಮ್ಮ ಅಣ್ಣನ ಕರಿ. ಪ್ರೀತಾ ಅಣ್ಣ. ಅಣ್ಣ ಕೋಪದಾಗ ಮಾತಾಡ್ಬೇಡ, ಸಿಟ್ನಾಗ ಮಾತಾಡ್ಬೇಡ, ಸಮಾಧಾನ ಮಾತಾಡೋಣ. ಹೆಂಗ್ ಮಾತಾಡ್ಬೇಕಂತ ನಮಗೆ ಗೊತ್ತೈತಿ. ನೀ ಸ್ವಲ್ಪ ಅಂಕಲ್ ಕುಂದ್ರ ಬರ್ರಿ. ರಾಹುಲ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಂತಂದ್ರೆ ನಿಮ್ಮ ಬಗ್ಗೆ ಒಂದು ರೂಮರ್ಸ್ ಕೇಳ್ಬಿಟ್ವಿ ವಿಷಯ, ಅದನ್ನ ಕೇಳೋಣ ಅಂತ ಕರ್ಸಿದ್ವಿ. ಪ್ರೀತಮ್ ಅವ್ರೆ, ಏನೇ ಇದ್ರು ನೇರವಾಗಿ ಕೇಳ್ರಿ, ಅದಕ್ಕೇನಿಲ್ಲ. ಇದ್ರೆ ಐತಿ ಅಂತೀನಿ, ಇಲ್ಲಾಂದ್ರೆ ಇಲ್ಲ ಅಂತೀನಿ. ಸರಿ. ನೀವು ಓದಿದ್ದೆಲ್ಲ ಯಾವ ಕಾಲೇಜು? ಆರ್ಟ್ಸ್ ಕಾಲೇಜ್ ಅಂತ. ಹೌದಾ? ಸರಿ. ನಿಮಗೆ ನವ್ಯಾನ ಹುಡುಗಿ ಗೊತ್ತಾ? ಅಯ್ಯಪ್ಪ ದೇವ್ರೆ, ನವ್ಯನ ಬಗ್ಗೆ ಇವ್ರಿಗೆ ಹೆಂಗೆ ಗೊತ್ತಾತ? ನಾನೀಗ ಪ್ಯಾನಿಕ್ ಆಗಬಾರ್ದು, ಸಮಾಧಾನ ಉತ್ತರ ಕೊಡ್ಬೇಕು. ನವ್ಯನ ಹುಡುಗಿ ನಂಗೆ ಯಾರು ಗೊತ್ತಿಲ್ಲಲ್ಲ. ನನ್ನ ಹೆಂಡತಿ ಅಶ್ವಿನಿನ ನಿನ್ನೆ ನೋಡಿರಲ್ಲ ನೀವು? ನಾನು ಅವ್ರನ್ನ ಫಸ್ಟ್ ಟೈಮ್ ಏನೋ ನೋಡಿದ್ದು ನಿನ್ನೆನೆ. ಅಕ್ಕಿ ನಿಮ್ಮನ್ನು ನೋಡಿದಾಳ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಇದು ನೋಡ್ತಾ ಇರೋದು. ನಿಮಗೆ ಲಕ್ಷ್ಯ ಐತೆ ಇಲ್ಲ ಗೊತ್ತಿಲ್ಲ. ನೀವು ನವ್ಯ ಅನ್ನೋ ಹುಡುಗಿಗೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಪ್ರೆಗ್ನೆಂಟ್ ಆಗಿ ಆ ಹುಡುಗಿ ನಿಮ್ಮಿಂದ ಅವಳಿಗೆ ಮದುವೆ ಆಗಲ್ಲ ಅಂತ ಹೇಳಿ ಅಬೋಷನ್ ಆಗಿ ಹಿಂಗೇನಾದರೂ ಆಗಿತ್ತಾ? ಇಲ್ಲ ಇಲ್ಲ ಪ್ರೀತಮ್ ಅವರೇ, ನಿಮ್ಗೆ ಯಾರೋ ಸುಳ್ಳು ಹೇಳಾರ ಅನ್ನಿಸ್ತಾ ಐತೆ. ಯಾರೋ ಏನಲ್ಲ, ಈಕಿ ನಮ್ಮ ಅಶ್ವಿನಿ ಆಕಿನೇ ಅದಕ್ಕೆ ಹೇಳಿದ್ದೆ. ಯಾಕೋ ಬಂತಲ್ಲ ಬಾಯಾಗ. ಅಶ್ವಿನಿ ಅವ್ರು ಹೇಳಿದ್ರ? ಅವ್ರು ಯಾಕೆ ಹಂಗೆ ಹೇಳಿದ್ರೋ ಗೊತ್ತಿಲ್ಲ.
ನನಗೆ ಅವ್ರಿಗೆ ಪರಿಚಯನೇ ಇಲ್ಲ. ನೋಡಪ್ಪ, ನಿಜ ಏನಾರ ಇದ್ರೆ ಬಾಯ್ ಬಿಟ್ಬಿಡು. ಸುಮ್ನೆ ಸುಳ್ಳು ಹೇಳಿ ಆಮೇಲೆ ಆ ವಿಷಯ ನಮಗ್ ಗೊತ್ತಾದ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತ ಎಷ್ಟು ದಿನ ಆಕತ್ತೋ ಅಷ್ಟು ದಿನ ಒಳಗ್ ಹಾಕಿಸ್ತೇನೆ. ಮತ್ತೆ ಈಗ ಹೇಳ್ತಾ ಇದೀನಿ. ಅಪ್ಪ ನೀವ್ ಹಿಂಗ್ ಹೆದರ್ಸಿದ್ರೆ ಹೆಂಗ? ಏಯ್ ಬಾಯ್ ಮುಚ್ಕೊಂಡು ಒಳಗ್ ಹೋಗ, ಅಲ್ಲಿ ಮಾತಾಡಕತ್ತಿಲ್ಲ ಅವ್ರ. ಅಂಕಲ್, ನೀವ್ ಹಿಂಗ್ ಮಾಡಿದ್ರಿ ಹೆಂಗ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಈ ಮದ್ವಿ ಬೇಡ ಅಂತ ಹೇಳ್ಬಿಡ್ರಿ. ಸುಮ್ನೆ ಹಿಂಗ ಏನೋ ವಿಷಯ ಕೇಳೈತಿ ಹಂಗೆ ಹಿಂಗೆ ಅಂತೇಳಿ ಆಪಾದನೆ ಹಾಕಿ ಮದ್ವಿ ಕ್ಯಾನ್ಸಲ್ ಮಾಡೋ ವಿಚಾರ ಏನಾದ್ರು ಮಾಡ್ಕೊಂಡಿದ್ರೆ ದಯವಿಟ್ಟು ತಲೆ ಅಂತ ತೆಗೆದ್ಬಿಡ್ರಿ. ಓ, ಅಂದ್ರೆ ಈಗ ನಿನಗ್ ನವ್ಯ ಅನ್ನೋದು ಯಾರು ಗೊತ್ತಿಲ್ಲ. ಆ ಹುಡುಗಿ ಕರ್ಸಿ ನೀನ್ ಇದ್ರಿಗೆ ನಿಂದ್ರಿಸಿದ್ರೆ ಏನಂತ ಹೇಳ್ತಿ? ಕರ್ಸ್ರಿ, ಅದಕ್ಕೇನಂತೆ. ನಾನು ಹಂಗೆ ಸುಮ್ಮನೆ ಅಂತೂ ಇರಲ್ಲ. ನಾನು ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಕಿ ನಿಜ ಹೇಳ್ತಾ ಇದ್ದಾಳ ಸುಳ್ಳು ಹೇಳ್ತಾ ಇದ್ದಾಳ ಎಲ್ಲ ತನಿಖೆ ಮಾಡಿಸ್ತೀನಿ ನಾನು. ಹಾ ನೋಡಿದ್ರಿಯಪ್ಪ, ಸುಳ್ಳು ಹೇಳೋರಾದ್ರೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಕಕ್ಕಿತ್ತಾನ? ನೋಡಪ್ಪ, ನಿಜ ಹೇಳು. ನನಗೆ ಯಾಕೋ ಅನುಮಾನ. ನನಗೆ ನನ್ನ ಸೊಸಿ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ನವ್ಯ ಅನ್ನೋ ಹುಡುಗಿ ನಿನಗೆ ಗೊತ್ತು. ನಿನ್ನಿಂದ ಆ ಹುಡುಗಿಗೆ ಅನ್ಯಾಯ ಆಗೈತಿ. ಈಗ ನಮ್ ನಂದಿನಿನ ನೀನ್ ಯಾಕೆ ಇಷ್ಟಪಟ್ಟಿ? ಯಾಕಂದ್ರೆ ಅವಳು ಒಳ್ಳೆ ಮನಸ್ಸು ನಂಗೆ ಇಷ್ಟ ಆಯ್ತು. ಅದೇ ಹೇಳಿದ್ನಲ್ಲ ನಾನು ನಿಮಗೆ. ಅಯ್ಯೋ ಕತಿ, ಆಕೆ ಬಾಯಾಗ ಒಂದ್ ಒಳ್ಳೆ ಮಾತು ಬರಂಗಿಲ್ಲ. ನಿನಗ್ ಮನಸ್ಸಿನಿಂದ ಕಾಣ್ತಯ್ಯಪ್ಪ, ಒಳ್ಳೆ ಮನಸ್ಸು ಅದು. ಅಯ್ಯೋ, ಮನಸ್ಸಿನಿಂದಲೇ ನೀ ಮನಸ್ಸು ಮಾಡಿದೆ, ಮನಸ್ಸಿಲ್ಲದ ಮನಸ್ಸಿನಿಂದ ಮನಸ್ಸು ಕೊಟ್ಟು ಮನಸ್ಸಿನಲ್ಲಿ ಪ್ರೀತಿ ಮಾಡಿ, ಮನಸ್ಸಾ ಮನಸ್ಸೇ ಮನಸ್ಸೇ ಓ ಮನಸ್ಸೇ ಎಂತ ಮನಸ್ಸೇ, ಎಳೆ ಮನಸ್ಸೇ ಒಳ್ಳೆ ಮನಸ್ಸೇ. ಅಜ್ಜಿ, ನೀವು ಬಹಳ ತಮಾಷೆ ಮಾಡ್ತೀರಿ. ಅಂಕಲ್ ಪ್ಲೀಸ್, ನಿಮಗೆ ಇಷ್ಟ ಇದ್ರೆ ನಿಮ್ಮ ಮಗಳನ್ನ ಕೊಡ್ರಿ. ಇಲ್ಲ ಅಂದ್ರೆ ಬೇಡ, ಅದಕ್ಕೇನಿಲ್ಲ, ನಡೀತೈತಿ. ನಿಮ್ ಪಾಪ ನಿಮ್ಮ ಮನ್ಸಿಗೆ ನೋವು ಮಾಡಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡ್ರಿ. ನಾನೇನ್ ಬರ್ತೀನಿ. ಸಾಕ್ಷಿ ಸಮೇತ ಏನಾದ್ರು ಹೇಳ್ರಿ ಬೇಕಾರೆ, ಅದಕ್ಕೇನಿಲ್ಲ. ನಾನೇನ್ ಬರ್ತೀನಿ. ನೋಡಿದ್ರಿ ಎಷ್ಟು ಬೇಜಾರಾತ ಅವನಿಗೆ. ನನ್ ಮದ್ವೆ ಅವನ್ ಜೋಡಿ ಮಾಡ್ಲಿಲ್ಲ, ನಾನಂತೂ ಉರ್ಲೆ ಹಾಕೊಳ್ಳೋದು. ಏಯ್ ನಂದಿನಿ, ಅಯ್ಯೋ ದೇವ್ರೆ, ಇದೇನು ಹುಡುಗಿದು? ಊರ್ಲಾಕೋತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತೇಳಿ. ಅಯ್ಯೋ ಕತಿ, ಏನಪ್ಪ ಒಟ್ಟ ಗೊತ್ತೇ ಆಗವಲ್ತು. ಅಪ್ಪ, ಇದು ಭಾಳ ಎಕ್ಸ್ಟ್ರೀಮ್ ಹೋಗೈತಿದು ಕರೆನ. ಈಗ ಸಾಕ್ಷಿ ಸಮೇತ ತೋರಿಸ್ರಿ ಅಂತಾನ ಆ ಹುಡುಗಿ ನೋಡಿದ್ರೆ ಮುಂದೆ ಬಂದು ಮಾತಾಡೋಕ್ಕೂ ತಯಾರಿಲ್ಲ. ನಂಬರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಾತೇನೋ ಆ ಹುಡುಗಿ. ಸಾಕ್ಷಿ ಸಮೇತ ಅಂದರೆ ಎಲ್ಲಿಂದ ತೋರಿಸೋದು, ಹೆಂಗೆ ತೋರಿಸೋದು? ಅದು ಆಗದೆ ಇರೋ ಮಾತು ಏನೋಪ್ಪ ಒಟ್ಟಿನಲ್ಲಿ. ಏನೊಂದು ಅರ್ಥನೇ ಆಗವಲ್ತು ನೋಡಪ್ಪ. ಅಲ್ಲ, ಈ ಹುಡುಗಿ ಒಂದು ನಮ್ಮ ಮಾತು ಕರೆಕ್ಟಾಗಿ ಕೇಳಿದ್ರೆ ಆ ಮುಕ್ಕಳಪ್ಪಗೆ ಯಾವ ಸಾಕ್ಷಿ ಕೊಡ್ಬೇಕಿತ್ತು? ಈಗಿನೇ ಸುಮ್ಮನೆ ಆಗಿಬಿಟ್ಟಿದ್ರೆ ಆ ಸಾಕ್ಷಿ ಕೇಳಲ್ಲ ಬಿಡುವಲ್ಲಕ್ಕ. ನಾವು ತಲೆ ಕೆಡಿಸ್ಕೊಳ್ದಂಗೆ ಇರ್ಬೋದಿತ್ತು. ನಿನ್ನ ಮಗಳ ಕುಣಿತಾ ಅದಾಳಲ್ಲ ಗೆಜ್ಜಿ ಕಟ್ಕೊಂಡು ಕಾಲಿಗೆ, ನನಗೆ ಅವನೇ ಬೇಕು ಅಂತೇಳಿ. ಅದು ಏನು ಕಂಡಾಳು ಏನು? ಅದು ಅಲ್ಲದೆ ಹಿರಿಯರನ್ನ ಕಿಮ್ಮತ್ತು ಬೇರೆ ಇಲ್ಲಕ್ಕಿಗೆ. ಮತ್ತಿನ್ನೇನೈತಿ? ಈಗ ಏನು ಮಾಡ್ತೀಯಪ್ಪ? ಏನ್ ಮಾಡಕ್ ಏನಿಲ್ಲ ಅತ್ತಿಯರ. ನನಗೆ ಈ ಸಂಬಂಧನೇ ಇಷ್ಟ ಇಲ್ಲ. ಅವ್ನ್ಗೆ ಯಾವ ಸಾಕ್ಷಿ ಕೊಟ್ಟು ನಾವು ಪ್ರೂವ್ ಮಾಡ್ಬೇಕಾಗಿಲ್ಲ. ಎಲ್ಲಿ ಹುಡ್ಕಕ್ ಹೋಗನ್ ಸಾಕ್ಷಿನ? ಬೇಡೇ ಬೇಡ. ಅವಂತ ಮೋಸ್ಕಾರ ಅಂತೇಳಿ ನಮ್ಮ ಅಶ್ವಿನಿ ಹೇಳಿದ್ ನನಗೆ ಅವನ ಮೇಲೆ ಖಾತ್ರಿ ಐತಿ. ಅವ ಮಾತಾಡೋ ರೀತಿ ನೀತಿ ಯಾವ್ದು ನನಗೆ ಇಷ್ಟ ಏನಾಗಿಲ್ಲ. ಬಡ ಒಂದ್ ಒಳ್ಳೆ ಸಂಬಂಧ ನೋಡ್ತೀನಿ. ಅಕ್ಕರ ಇರ್ಲಿ, ತಮ್ಮರ ಇರ್ಲಿ, ತಾಂಗ್ಯಾರ ಇರ್ಲಿ, ಕುಟುಂಬರ ಇರುವಲ್ತಕ ಬಡ ಮದ್ವಿ ಮಾಡಿ ಕಳ್ಸದೆ. ಅಯ್ಯ, ಅದೇನು ದನನ ಇತ್ತಾಗಿಂದ ಬಿಚ್ಚ ಅತ್ತಾಗಿತ್ತ ಕಟ್ಟ ಒಯ್ದು ಕಟ್ಟಕ? ಅಯ್ಯಯ್ಯಪ್ಪ, ನಿನ್ನ ಮಗಳು ಕುಣ್ಕಾಲ್ಗಿತ್ತಿ ಹೋಗಿ ಕುಣ್ಯಾಕ್ ನಿಂತ್ಲಂದ್ರೆ ಅಲ್ಲಿ ಗಂಡನ ಮನ್ಯಾಗ ನಂಗೆ ಇಷ್ಟ ಇದ್ದಿದ್ದಿಲ್ಲ ಮಾಡಿದ್ಲು ಅಂತೇಳಿ. ಅದು ಅಲ್ಲದೆ ಈಗಂತೂ ಹುಡುಗ್ಯಾರ ಹುಡುಗನ ಕೊಲ್ಲದಂತೂ ಹೆಚ್ಚಿಗೆ ಆಗ್ಬಿಟ್ಟತಿ. ನಿನ್ನ ಮಗಳು ನಾಳೆ ಆ ಮದುವೆ ಆದ ಹುಡುಗನ ಕೊಂದು ಇವ್ನ ಜೋಡಿ ಓಡಿ ಹೋದ್ಲಂದು ಏನು ಮಾಡ್ತೀಯ? ಅಲ್ಲ ಮತ್ತೆ ಹಂಗೆ ಹೇಳಿದೆ. ಇಲ್ಲ ಹಂಗೆಲ್ಲ ಏನಾಗಲ್ಲ. ಆದ್ರೆ ಇವ್ನ್ ಮಾತ್ರ ನಾ ಕೊಟ್ಟು ಮದ್ವಿ ಮಾಡೋದಿಲ್ಲ, ಸಾಧ್ಯನೇ ಇಲ್ಲ, ನನಗೆ ಇಷ್ಟನೇ ಇಲ್ಲ. ಆಗಂಗಿಲ್ರಿ, ನನ್ಗೊಂದು ಸ್ಕೂಟಿ ಆಗಬೇಕು. ಅಲ್ಲ ಮತ್ತೆ ಸರ್ಕಾರದವ್ರು ಆ ನಮ್ನಿ ಬಸ್ ಫ್ರೀ ಬಿಟ್ರ, ಮತ್ತೆ ಅದ್ರ ಪ್ರಯೋಜನ ತಗೊಳ್ಳೋದು ಯಾವಾಗ ನಾವು? ನೀನು ಕೂಟಿ ತೊಗೊಂಡು ಅದಕ್ಕೆ ಪೆಟ್ರೋಲ್ ಹಾಕೊಂಡು ಹೋಗೋದು ಮಾಡಕತ್ರೆ ಎಲೆಕ್ಟ್ರಿಕ್ ತೊಗೊಂಬಿಡೋಣ, ಏನಂತೀರಿ? ಒಂದು 4 ಕಾಸು ದುಡಿಯಾಕತ್ತೀಯನ, ಅದಕ್ಕೆ ಎಲೆಕ್ಟ್ರಿಕ್ ತೊಗೊಳ್ಳೋಣ, ಆ ಟ್ರಿಕ್ ತೊಗೊಳ್ಳೋಣ, ಇದು ತೊಗೊಳ್ಳೋಣ ಅಂತ ತಿಂತಿ. ಈಗ ಅವೆಲ್ಲ ಬಾಳ್ಕಿ ಬರಂಗಿಲ್ಲ ಅಂತಲೇ. ಪೆಟ್ರೋಲು ಗಾಡಿ ಏನು ಬರ್ತಾವಲ್ಲ ಅವೇ ಬಾಳ್ಕಿ ಬರೋದು. ಇವು ಎಲೆಕ್ಟ್ರಿಕ್ ಗಾಡಿ ಇವ ಅದನ್ನಲ್ಲ ಮುಲಿ ಸೋಮಣ್ಣ, ಅವ ತೊಗೊಂಡಿದ್ದು ಗಾಡಿ ಅದು ಏನೇ ರಿಪೇರಿ 1 ಸಲ 2 ಸಲ ಕೊಟ್ಟರು ಅವ್ರು ರಿಪೇರಿನೂ ದೌಡ್ ಮಾಡೋದಿಲ್ಲ ಅಂತ. ಅದು ಯಾವ್ದೋ ಓಲಾನ ಯಾವ್ದೋ ಸುಡ್ಗಾಡ್ ಕಂಪ್ನಿ ತೊಗೊಂಡನಪ್ಪ ಅವನು. ಅದು ಏನದು ಮೂಲಿಗೋಗಿಬೇಕು ಅನ್ನತ್ತಿದ್ದ. ಮತ್ತೊಂದು ಪೆಟ್ರೋಲ್ ಗಾಡಿ ತೊಗೊಂಡ ಗೊತ್ತನ? ಈ ಕರ್ಮಕ್ಕೆ ಯಾಕೆ ತೊಗೋಬೇಕು? 2 ತೊಗೊಂಡವ. ಅವ್ನಿಗೇನು ಅವಶ್ಯಕತೆ ಇತ್ತು, ದಿನ ಕೆಲ್ಸಕ್ಕೆ ಹೋಗವ ತೊಗೊಂಡ. ನಿನಗೆ ಎದಕ್ಲೆ ನೋಡು, ನಾ ಹೇಳೋದಾದ್ರೆ ಬಸ್ಸಿಗೆ ಬಾ ಅಷ್ಟೇ. ಬೇಡ ಕೂಟಿ ಗಿಟಿ ಎಲ್ಲ ಏನು ದೊಡ್ಡಿಸ್ತಾನೆ ಮಾಡಕ್ಕೆ ಹೋಗ್ಬೇಡ. ಹೇಳಿದ್ರೆ ಕೇಳಂಗಿಲ್ಲ ನೀನು. ಹಂಗೂ ತೊಗೊಳ್ಬೇಕನ್ನೋದಾದ್ರೆ ಒಂದು ಬೈಕ್ ತೊಗೊಳ್ಳೋಣ. ನನಗೆ ಬೈಕ್ ಇಲ್ಲ ಹೆಂಗಿದ್ರು. ಒಂದು ಬೈಕೆ, ನನಗೂ ಆ ಎಕ್ಸೆಲ್ ಗಾಡಿ ಓಡೋದು ಸಾಕಾಗಿ ಹೋಗೈತಿ. ಒಂದು ಬೈಕೆ ತಗೊಳ್ಳೋಣ. ಬೈಕ್ ತೊಗೊಂಡ್ರೆ ನಿನ್ನ ಕರ್ಕೊಂಡು ಬರ್ತೀನಿ. ಏನಂತಿ? ಅಯ್ಯ, ಇಳ್ಳಿ ಮುರ್ಕಿಳ್ಳಿ ಮಾಡ. ಮತ್ತೆ ಎಕ್ಸೆಲ್ ಗಾಡಿ ಏನು ಮಾಡ್ತೀರಿ? ಮೂಲಿಗೆ ಇಟ್ಬಿಡ್ತೀರ? ಅದನ್ನ ಹಾಳು ಮಾಡಿ ಮಾರಕ್ಕೆ ಕೊಟ್ಟರು 4,000 5,000ಕ್ಕೂ ಯಾರು ತೊಗೊಳೋದಿಲ್ಲ ಅದನ್ನ. ಸುಮ್ಮನಿರ್ರಿ.
ನಾ ಹೇಳೋದಾದ್ರೆ ಸುಮ್ಮನಿರಿ. ಇಬ್ಬಿಬ್ರು ನನ್ನ ಬಿಡಾಕ ಕರ್ಕೊಂಬರಾಕ ಇದನ್ನ ಮಾಡ್ತೀರನ? ಮಠದ ಮುಂದೆ ಎಂತ ಚಂದ ನಿಮ್ಮ ಕೆಲಸ ಐತಿ, ಅದು ಮತ್ತೆ ಅದನ್ನೇನು ಮಾಡ್ತೀರಿ? ಆ ಸಣ್ಣ ಹುಡುಗ್ರು ಜೀಪ್ ತಂದು ನಾವು ಓಡಿಸೋದು ಕೆಲಸ ಹೆಂಗಿದ್ರು ಮಾಡ್ತಿದ್ವಲ್ಲ, ಅದನ್ನೇನು ಮಾಡ್ತೀರಿ ಮತ್ತೆ? ಅದು ಹಂಗೆ ಮೂಲಿಗಿರೋದ ಅನ್ನೋದು? ನಿಮ್ಮ ಅದನ್ನ ಮಾಡ್ರಿ, ನಿಮ್ಮ ಪಾಡಿಗೆ ನೀವು ಹೋಗ್ರಿ, ನಿಮ್ಮ ಪಾಡಿಗೆ ನೀವು ಬರ್ರಿ, ನಾನು ದಾರಿ ಕಾಯಕ್ಕೆ ಹೋಗ್ಬೇಡ್ರಿ. ಎಂತ ಚಲೋ ಯಾವಾರ ಐತಿ ಈಗ ಮಳೆ ಅಂತೇಳಿ ಬಿಟ್ಟು ಕುಂತೀರಿ. ಮಳೆ ಇಲ್ಲ ಏನಿಲ್ಲ, 4 ದಿನ ಆತ ಮಳೆ ಬಂದಿಲ್ಲ. ಕೆಲ್ಸಕ್ಕೆ ಹೋದ್ರೆ ಬೇಕಾದಂಗೆ ವ್ಯಾಪಾರ ಆಕಿತ್ತು. ನಿಮಗೆ ಏನಾರ ಜವಾಬ್ದಾರಿ ಅನ್ನೋದೈತೆ? ನಾನೇ ಒಬ್ಬಕ್ಕೆ ಎಲ್ಲದಕ್ಕೂ ಬಡ್ದಾಡ್ಬೇಕು. ಒಂದು ತುಂಡು ಬಂಗಾರ ಮಾಡ್ಕೋಬೇಕಂದ್ರೆ ನನ್ನ ಕೈಲಿ ಆಗೋಲ್ತತ್ತಾಗ. ನಾ ದುಡ್ದಿದ್ದನ್ನ ನಾನು ಏನೋ ಒಂದು 4 ಕಾಸು 3 ಕಾಸು ಜೋಡಿಸ್ಕೊಂಡು ಒಂದು ಏನೋ ಮಾಡ್ಬೇಕು ಅಂತೀನಿ, ಅದಕ್ಕೂ ಅಡ್ಡಡ್ಡ ಆತ. ನಾ ಕುಟಿ ತೊಗೊಳೋದಿಲ್ಲ, ಎಂಥದ್ದು ತೊಗೊಳೋದಿಲ್ಲ. ನೀವೇನು ತೆರಿ ಕೆಡ್ಸ್ಕೊಬೇಡ್ರಿ. ಹಂಗಂತ ಬೈಕು ಗೀಕೂನು ನಾ ಮೊದಲು ತೊಗೊಳೋದಿಲ್ಲ, ಹೇಳಕತ್ತೆ ನೋಡ್ರಿ. ಮತ್ತೀಗ ಬಸ್ಸಿಗೆ ಬರ್ತೇನೆ ಆತ. ಅಷ್ಟು ಮಾಡ. ಈ ಮಳೆ ಮಾರದಿಂದಾಗ ನೀ ಕುಟಿ ತಗೊಂಡು ಓಡ್ಸೋದು ಹೌದನ? ಹಂಗೂ ತಗೊಳ್ಳೋದಾದ್ರೆ ಈ ಮಳೆಗಾಲ ಕಳೀಲಿ ನೋಡಣ, ಬ್ಯಾಸ್ಗಿ ಬರ್ಲಿ, ಆರಾಮವಾಗಿ ತಗೊಳ್ಳುವಂತೆ. ಮಳೆ ಬರಾಕತ್ರಿ ಹೆಂಗ್ ಬರ್ತಿ? ಅದು ರಜ್ಜು ಅಂದ್ರೆ ರಜ್ಜು, ರೋಡರ ಬರಬರಿ ಇಲ್ಲ. ಏನ್ ಬೇಡ, ಬಸ್ನ್ಯಾಗ ಹೋಗು. ಈಗ ಸದ್ಯಕ್ಕೆ ಈಗ ಬೇಡ, ಸುಮ್ನೆ ನೋಡಣ. ಇದು ಮಳೆಗಾಲೆಲ್ಲ ಪೂರ ಕಳೀಲಿ. ಸರಿ ಆತು, ಮತ್ತಿನ್ನೇನು ಮಾಡೋದು? ಅಂಗಡಿ ನೋಡಿದ್ರೆ ತಗೊಳ್ಳೋರು ಹೆಚ್ಚಾಗಕತ್ತಾರ, ಮಾಲ್ ನೋಡಿದ್ರೆ ರೆಡಿ ಮಾಡಾಕ ನನ್ನ ಕೈಲಿ ಅವು ಪೂರ ಆಗವಲ್ವು. ಏನು ಮಾಡ್ಬೇಕನ್ನೋದು ತಿಳಿವಲ್ತು. ಈಗ ಇದ್ದಿಷ್ಟು ಸ್ಟಾಕ್ ಕೊಟ್ಟು ಬರ್ತೇನೆ ಇವತ್ತು ಹೋಗಿ. ಕೊಟ್ಟು ಬರ್ತೇನೆ, ನೀವು ಬರ್ರಿ ಪಟಾನ. ಹೋಗಿ ಒಂದಿಷ್ಟು ಮೆಣಸಿಕಾಯಿ, ಅವು ಏನದು ಕುಂಬಳಕಾಯಿ ಅವೆಲ್ಲ ಹೊತ್ಕೊಂಡ್ಬರ್ಬೇಕು ಇವತ್ತು. ಪ್ರೇಮವ್ಗ, ಪಾತವ್ಗ, ಮತ್ತು ಯಾರಿಗೆ ಪುಸ್ಸಿಗೆ, ಲತಾಗದು 4 ಮಂದಿಗೂ ಹೇಳೋಣ ಅಂತ. ಜೈಗೆ ಹೇಳಿದ್ರೆ ಬರ್ತಿದ್ಲು. ಜೈ ಎಲ್ಲಿ ಮಾಡೋ ಕೆಲಸ ಮಾಡಿ ನನ್ನ ಕಡೆ ಇಕ್ಕಿಸ್ಕೊಂಡು ಕುಂತಾಳಲ್ಲ ಮಾತಾಡ್ಲಾರ್ದಂಗೆ. ಬಿಡ್ರಿಕಿನ್ ಹೋಲತ್ತ. ಇವ್ರು 4 ಮಂದಿನೂ ಕರ್ಕೊಂಡು ಬಡ 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 ಹೆಚ್ಚೋಗದು ಸೀಳಿ ಕೆಲಸನಾರ ಮಾಡ್ಕೊಳಕ್ಕೆ ಬರ್ತೈತಿ. ಈಗ 4 ದಿನ ಬಿಸಿಲು ಬಿದ್ದು ಚಲೋ ಆಯ್ತು. ಹಿಂಗೆ ಇನ್ನೊಂದು 4 ದಿನ ಬಿಸಿಲು ಬಿದ್ದು ಬಿಟ್ರೆ ನಾನು ಬೆಳಕು ಮಿಷ್ಕೆ ರೆಡಿ ಹಾಕವು. ಏನು ಪಟ ಬರ್ರಿ. ಈ ಸಲ ಮಳೆ ಏನಂತ ಇಲ್ಲ, ಹಚ್ಚಿ ಹೊಡ್ತಿತ್ತನಂತ ಮಾಡಿದ್ದೆ. ಮೊನ್ನೆ ಒಂದು 4 ದಿನ ಮಳೆ ಹಿಡ್ದಿತ್ತು ಜೀ ಅಂತೇಳಿ. ಈಗ ಮಳೆ ಇಲ್ಲ ನೋಡ್ರಿ. ಈಗ ಆತಂದ್ರೆ ಮ್ಯಾಗ ಒಣಾಕಿಲ್ಲ, ಅವ್ನು ತಕೊಂಬರ್ಲೇನ? ಅಯ್ಯೋ ಮೊದಲು ತಗೊಂಬರ್ರಿಪ್ಪ, ಮಳೆ ಬಂದಿತ್ತು. ಅವು ಮ್ಯಾಗ ಕಂಡ ಬಿಟ್ಟಿದಾವೆ. ಬರೀ ಒಂದು 10-15 kg ಮೇಲೆ ಒಣಾಕೇನು ನಾನು. ತೊಗೊಂಬಂದ್ಬಿಡ್ರಿ ಅವ್ನು. ಅಷ್ಟು ಚೀಲ ತೊಗೊಂಬಂದು ಒಳಗಿಡ್ರಿ. ನಾ ಅನ್ನಕ್ಕಿಟ್ಟಿದ್ದೆ, ಅದನ್ನ ಆರಿಸಿ ಏನು ಅಷ್ಟು ಚೀಲ ರೆಡಿ ಮಾಡ್ಕೊತೇನೆ. ಹೋಗಿ ಬಂದ್ಬಿಡೋಣ ಇಬ್ರು. ನನಗೆ ಒಬ್ಬಕಿಗೆ ಹಿಡ್ಕೊಳಕ್ಕೆ ವಜ್ಜಕತಿ. ಹಿಂಗೆ ಹೇಳ್ತಿ, ಹಿಡ್ಕೊಳಕ್ ವಜ್ಜಕತಿ ಬಾ ಹಂಗ ಹಿಂಗ ಅಂತೇಳಿ ಮತ್ತೆ ದುಡಿಯಾಕ ಹೋಗುದಿಲ್ಲ, ಹಂಗ ಕುಂದಿರ್ತಿ ಅಂತ ಮತ್ತೆ ಬೈತಿ. ಆತ್ ಬಾರಪ್ಪ ಪುಣ್ಯಾತ್ಮ.